ದೊಡ್ಡ ಮಾರ್ಗೊಂಡಳ್ಳಿ ಇರ್ಬೋದು. ಒಂದೇ ಒಂದು ಚರಂಡಿ ಆಗಿರ್ಲಿಲ್ಲ ಊರೊಳಗಡೆ, ಬೀದಿಲಿ ಓಡಾಡಕ್ ಆಗ್ತಿರ್ಲಿಲ್ಲ. ಅವೆಲ್ಲಾನು ಮೊದಲೇ ಮಾಡಿದೀನಿ. ಆಗ್ತಾ ಇರೋರಿಗೆ ಮೊದಲು ಮಾಡಿದೀನಿ, ಓಟ್ ಆಗ್ತಾ ಇರೋರಿಗೆ ಮಾಡಿ. ಬಹಳ ಜನ ಬಂದು ಕೇಳಿದ್ರು ನಮಗೆ, ನಾವು ನಿಮ್ಗೆ ಇಷ್ಟು ಓಟ್ ಹಾಕ್ತಾರೆ ಅಂದ್ಬಿಟ್ಬಿಟ್ಟು ಅದು ಮಾಡಿ, ನಿಮ್ದು ಮಾಡ್ತೀನಿ. ಯಾವತ್ತೂ ಕೂಡ ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನಾವು ಬಿಡೋದಿಲ್ಲ. ಇವತ್ತು ಹೋದ ನಾವು ಆ ಮಹಿಳೆಯರು ಯಾವತ್ತೂ ಈಚೆ ಬಂದಿಲ್ಲ. ಇವತ್ತೊಂದು 100 ಜನ ಮಹಿಳೆಯರು ಬಂದರು. ಒಂದು ದೊಡ್ಡ ಮಾಲೆನ ನಾವು ಹಾಕ್ಬೇಕು ಅಂತ ಬಂದು ಬರೀ ಮಹಿಳೆಯರೇ ಬಂದು ಆ ಕಡೆ ಈ ಕಡೆ ನಿಂತು ನುಗ್ಗಳಿನಲ್ಲಿ ಅವರೇ ಹಾರ ಹಾಕಿದ್ರು. ಏನಮ್ಮ ಚೇರ್ಮನ್ ಏನಂತೀರಿ ಇದಕ್ಕೆ? ಅದಕ್ಕೆ ಯಾವತ್ತೂ ಕೂಡ ಪ್ರೀತಿಯಿಂದ ಗೆಲ್ಲಬೇಕು. ಯಾರನ್ನೇ ಆದ್ರೂ ಕೂಡ ಅವ್ರ ಸೇವೆಯಿಂದ ಗೆಲ್ಲಬೇಕು. ದೇವರು ಕೂಡ ಹೋಗ್ತಾನೆ, ಕೃಷ್ಣನು ಕೂಡ ಏನ್ ಹೇಳ್ತಾನೆ, ನೀ ಮೋಸ ಮಾಡೋರ ಬಗ್ಗೆ ಯೋಚನೆ ಮಾಡಬೇಡ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಮೋಸ ಮಾಡೋರೆ ಅಂತ ಅದು ಯೋಚನೆ ನೀನ್ ಮಾಡಬೇಡ. ಯಾವತ್ತೂ ಕರ್ತವ್ಯ ಮಾಡು, ನಾನ್ ನಿನ್ ಜೊತೆ ಇರ್ತೇನೆ. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ, ನಿನ್ ಕರ್ತವ್ಯ ನೀನ್ ಮಾಡು, ನಾನ್ ನಿನ್ ಜೊತೆ ಇರ್ತೇನೆ. ಹಂಗೆ ಯಾವತ್ತೂ ಕೂಡ ಅದರಿಂದನೇ ಇವತ್ತು ದೊಡ್ಡ ಮಾರ್ಗೊಂಡಲ್ಲೂ ಕೂಡ 13ರಲ್ಲಿ ಚುನಾವಣೆ ಬಂದಂತ ಸಂದರ್ಭ, 15 ಬಂದಂತ ಸಂದರ್ಭ, ಸಿದ್ದರಾಮಯ್ಯನವ್ರು ನಿಂತ ಸಂದರ್ಭ, ಇವೆಲ್ಲವೂ ಕೂಡ ನೋಡಿ. 83ರಲ್ಲಿ 78ರಲ್ಲಿ ತಮ್ಮಯ್ಯನವರು APMC ರಾಜೀನಾಮೆ ಕೊಟ್ಟು ಕೆಂಪೇಗೌಡರು ಗೆಲ್ಸಿದ್ದಿಲ್ಲಿಂದ. ದೊಡ್ಡ ತಮ್ಮಯ್ಯನವರು ಚೇರ್ಮನ್ ತಮ್ಮಯ್ಯನವರು ಬಂದಿದ್ದು 83ಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದು. ಆವಾಗ ನಾನೇ ಮೊದಲು ಎಲ್ಲ ಪ್ರಚಾರ ಮಾಡಿ, ಅವತ್ತೆಲ್ಲ ಪಟೇಲ್ರು ಎಲ್ಲರೂ ಕೂಡ ಇದ್ರು, ನಾಗರಾಜು ಪಟೇಲ್ರು ಹಿರಿಯ ತಲೆಮಾರುಗಳು ಸುಮಾರು ಇದ್ರು, ಕೆಲವರು ಇಲ್ಲ. ಆ ರೀತಿ ಪ್ರೀತಿ ಗಳಿಸಿದಂತ ನನ್ನನ್ನ ಸಿದ್ದರಾಮಯ್ಯನವ್ರ ಜೊತೆ ಇರೋವರು ಕೂಡ ನಮ್ಮಿಬ್ಬರು ಒಂದೇ ತರ ಕಂಡ್ರು. ಆದ್ರೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಹೋಗ್ಬೇಕಾಯ್ತು, ಅನಿವಾರ್ಯವಾಗಿ ನಾನು ಇಲ್ಲೇ ಉಳಿಬೇಕಂತ ಸಂದರ್ಭದಲ್ಲಿ ನನ್ನ ಬೇರೆ ದೃಷ್ಟಿಯಿಂದನೇ ನೋಡಿದ್ರು. ಸಿದ್ದರಾಮಯ್ಯನವ್ರಿಗೆ 2 ವರ್ಷ ಆಯ್ತು. 2 ವರ್ಷದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೊರಟ್ಬಿಟ್ರು. ಮೂಡಾದಲ್ಲಿ ಲೂಟಿ ಮಾಡ್ಬಿಟ್ಟಿದ್ದಾರೆ, ಅವ್ರನ್ನ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ನಡೀತು. ಮಂಡ್ಯದವರೆಗೂ ಮೈಸೂರುವರೆಗೂ ಚಾಮುಂಡೇಶ್ವರಿ ಮುಂದೆ ನಿಂತು ಒಬ್ಬ ಕಾಂಗ್ರೆಸ್ಗೆ ಮಾತಾಡಕ್ ಆಗಲಿಲ್ಲ. ಅವ್ರ ಪರವಾಗಿ ಒಬ್ಬ ಮಂತ್ರಿ ಉಸಿರೆತ್ತಿಲ್ಲ. ಅವ್ರ ಮಂತ್ರಿ ಮಾಡಿದ್ದವ್ರು ಯಾರು ಅವ್ರ ಪರವಾಗಿ ಮಾತಾಡ್ಲಿಲ್ಲ. ಆ ಚಾಮುಂಡಿ ತಾಯಿ ಮುಂದೆ ನಿಂತು ಹೇಳಿದೆ, ಸಿದ್ದರಾಮಯ್ಯನವ್ರು ಯಾಕೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡಬೇಕಾಗಿಲ್ಲ. ರಾಜೀನಾಮೆ ಕೊಡಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಕೊಡಬೇಕು, ಬಿಜೆಪಿ ಅವರು ಕೊಡಬೇಕು, ಎಲ್ಲರೂ ರಾಜೀನಾಮೆ ಕೊಡಬೇಕು. ಅವ್ರಿಗೇನು ಪನಿಷ್ಮೆಂಟ್ ಆಗಿಲ್ಲ, ಕೋರ್ಟಲ್ಲಿ ತೀರ್ಪು ಬಂದಿಲ್ಲ ಅಂತ ಹೇಳಿದಾಗ ಇಡೀ ರಾಜ್ಯದ ಜನ, ವೇದಿಕೆ ಮೇಲೆ ಇದ್ದಂತ HK ಪಾಟೀಲ್ರು, ಕಾಂಗ್ರೆಸ್ ಅವ್ರು ಬಂದು ಕೈ ಹಿಡ್ಕೊಂಡ್ರು. ಇಲ್ಲ, ಈ ಸಮಯಕ್ಕೆ ಬೇಕಿತ್ತು, ನೀವು ಈ ಭಾಷಣ ಒಳ್ಳೆ ಕೆಲಸ ಮಾಡಿ ಸಿದ್ದರಾಮಯ್ಯ ಶಕ್ತಿ ತುಂಬುದ್ರಿ, ಎಲ್ಲ ಬಂದು ಕೈ ಹಿಡ್ಕೊಂಡ್ರು. ಅದಾದ್ಮೇಲೆ ಅದು ಬೆಳಿಗ್ಗೆ ಎಲ್ಲ ಒಟ್ಟು ಯಾವನು ರಾಜೀನಾಮೆ ಕೇಳಲೇ ಇಲ್ಲ. ಉಳ್ಕಟ್ಟಿ ಎತ್ತಕ್ಕಾಗದೇ ಇರೋನು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವನ್ನೋರು. ಇಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ನಾವು ಬೆಳೆಸಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾರಲ್ಲ ಅಂತ ನಾನು ಬೇರೆ ಪಾರ್ಟಿಲೇ ಇರ್ಬೋದು, ಸಿದ್ದರಾಮಯ್ಯನವರನ್ನ ಎಲೆಕ್ಷನ್ ಅಲ್ಲಿ ನಿಂತು ಸೋತು ಗೆದ್ದಿರ್ಬೋದು, ಆದ್ರೆ ಅಭಿಮಾನ ಎಲ್ಲೂ ಹೋಗಲ್ಲ. ಅದು ಇಡೀ ರಾಜ್ಯದ ಜನ ಏನ್ GT ದೇವೇಗೌಡ ಇದು ಅಂತೇಳಿ ನನ್ನನ್ನ ಆವತ್ತಿಂದಲೂ ಕೂಡ ಜನತಾ ದಳದಲ್ಲಿ ಫೋಟೋ ಹಾಕ್ತಾ ಇಲ್ಲ. ನಾನು ಸಿದ್ದರಾಮಯ್ಯನವ್ರನ್ನ ಹೊಗಳದ ಅನ್ನೋ ಕಾರಣಕ್ಕೆ